ಚಿರು, ದೀಪ ನಮ್ಮನ್ನೆಲ್ಲ ಬಿಟ್ಟು ಹೋಗಿ 15 ದಿನ ಆಯಿತು. ನೀನಿನ್ನೂ ಅವಳ ಯೋಚನೆಯಲ್ಲೇ ಕಾಲ ಕಳೀತಿದೆಯಲ್ಲ ಚಿರು. ಅವಳಿಲ್ಲ ಅಂತ ನೆನೆಸ್ಕೊಂಡ್ರೆ ನನಗೆ ತುಂಬ ಬೇಜಾರಾಗ್ತಿದೆ. ಅವಳಿದ್ದಾಗ ಅವಳ ಮೇಲೆ ಕೋಪ ಮಾಡ್ಕೊಂಡಿದ್ದೀನಿ, ಅವಳ ಜೊತೆ ಜಗಳ ಆಡಿದ್ದೀನಿ. ಆದರೆ ಈಗ ಅವಳಿಲ್ಲ ಅಂತ ನೆನೆಸ್ಕೊಂಡ್ರೆ ರಾತ್ರಿ ಎಲ್ಲ ನಿದ್ದೆನೇ ಬರಲ್ಲ ಚಿರು. ಬಟ್ ಜೀವನ ಮುಂದೆ ಹೋಗಲೇಬೇಕಲ್ವಾ? ಎಷ್ಟು ದಿನ ಅಂತ ನೀನು ಹೀಗೆ ಇರೋಕ್ಕಾಗತ್ತೆ? ಎಲ್ಲಾದರೂ ಒಂದು ಸ್ವಲ್ಪ ದಿನ ಹೊರಗೆ ಹೋಗ್ಬಾ. ದಿಶಾ ನಿನ್ನ ಬಗ್ಗೆ ಫೋನ್ ಮಾಡಿ ಕೇಳಿದ್ಲು, ನಿನ್ನ ಬಗ್ಗೆ ಬೇಜಾರು ಮಾಡ್ಕೊಂಡ್ಲು. ದಿಶಂಗೆ ನಿನ್ನ ಮೇಲೆ ಪ್ರೀತಿ ಇದ್ದರೂ ದೀಪನ ಮೇಲೆ ಗೌರವ ಇತ್ತು. ಆದರೆ ಈಗ ದೀಪನೇ ನಮ್ಮ ಮಧ್ಯೆ ಇಲ್ವೇ? ಪ್ಲೀಸ್ ಅದಕ್ಕೆ ಹಾಗೆ ಹೇಳ್ಬೇಡಿ. ದೀಪ ಅವ್ರು ಇಲ್ಲೇ ಎಲ್ಲೋ ಇದ್ದಾರೆ. ಅವ್ರು ನನಗೋಸ್ಕರ ವಾಪಸ್ ಬಂದೇ ಬರ್ತಾರೆ. ನಿನ್ನ ಫೀಲಿಂಗ್ಸ್ನ ನಾನು ಗೌರವಿಸ್ತೀನಿ ಚಿರು. ಆದರೆ ಹುಟ್ಟು ಸಾವು ನಮ್ಮ ಕೈಯಲ್ಲಿರಲ್ವಲ್ಲ. ಬಂದಿದ್ದನ್ನೆಲ್ಲ ಫೇಸ್ ಮಾಡ್ತಾ ಒಳ್ಳೆ ಕೆಲಸ ಮಾಡ್ತಾ ನಾವು ನೆಮ್ಮದಿಯಾಗಿರ್ಬೇಕು. ನಿನ್ನ ಜೀವನದಲ್ಲಿ ಈ ಥರದೊಂದು ಘಟನೆ ಆಗತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ಪಾಸ್ಟ್ ಇಸ್ ಪಾಸ್ಟ್. ದೀಪ ಬರ್ತಾಳೆ ಅಂತ ಎಷ್ಟು ದಿನ ಹೀಗೆ ಕಾಯ್ತ್ಯಾ? ಯಾರಿಗೇ ಆಗಲಿ ಸಂಗಾತಿ ಅನ್ನೋದು ತುಂಬ ಮುಖ್ಯ. ನಮ್ಮ ಹತ್ರ ಎಷ್ಟೇ ದುಡ್ಡಿರ್ಬೋದು, ಆದರೆ ನಮ್ಮ ಜೀವನದಲ್ಲಾಗೋ ಎಲ್ಲ ಕಷ್ಟ ಸುಖಗಳನ್ನು ಸಂಗಾತಿ ಹತ್ರ ಹಂಚ್ಕೋಬೇಕಲ್ವಾ? ಸದ್ಯದ ಪರಿಸ್ಥಿತಿಯಲ್ಲಿ ನೀನು ದಿಶಾ ಜೊತೆ ಇರೋದು ಒಳ್ಳೇದು ಅಂತ ನಂಗೆ ಅನಿಸ್ತದೆ. ಅಂದರೆ ನಾಳೆಯಿಂದನೇ ಅವಳ ಜೊತೆ ಇರುವಂತಲ್ಲ, ಅವಳನ್ನ ಇಲ್ಲಿ ಕರ್ಸ್ಕೋಬೇಕು ಅಂತನೂ ಅಲ್ಲ. ನಿನ್ನಲ್ಲೂ ಕೆಲವು ಬದಲಾವಣೆಗಳಾಗಬೇಕು ಅಂದರೆ ದಿಶಾ ನಿನ್ನ ಜೊತೆ ಇರಬೇಕು ಅಂತ ಹೇಳ್ತಾ ಇದ್ದೀನಿ. ಚಿರು, ನೀನು ಈ ಥರ ಇರೋದನ್ನ ನನ್ನಿಂದ ನೋಡೋಕ್ಕಾಗ್ತಿಲ್ಲ ಚಿರು. ನನ್ನ ಮನ್ಸಿಗೆ ತುಂಬ ನೋವಾಗ್ತಿದೆ. ನಿಮ್ಮ ಫೀಲಿಂಗ್ಸಿಗೆ ನಾನು ಬೆಲೆ ಕೊಡ್ತೀನಿ ಅದಕ್ಕೆ. ಬಟ್ ಐ ಆಮ್ ಸಾರಿ, ದೀಪ ಅವರಿಲ್ಲ ಅನ್ನೋದನ್ನು ನಾನು ಒಪ್ಪಲ್ಲ. ಅಂಥದ್ರಲ್ಲಿ ದಿಶಾ ಅವ್ರ ಜೊತೆ ಇರ್ತೀನಿ, ಅವ್ರನ್ನ ಮದುವೆ ಆಗ್ತೀನ? ಖಂಡಿತ ಇಲ್ಲ. ದೀಪ ಅವ್ರ ನೆನಪಲ್ಲೇ ಸಾಯೋವರೆಗೂ ಕಾಲ ಕಳೀತೀನಿ ಹೊರತು ಇನ್ಯಾರನ್ನೂ ಕಣ್ಣೆತ್ತು ನೋಡೋಣ. ಚಿರು, ಅದು ಹಾಗಲ್ಲ. ಏನು ಮಾತಾಡಬೇಡಿ ಅದಕ್ಕೆ. ನಿಮ್ಮ ಹತ್ರ ಜೋರಾಗಿ ಮಾತಾಡೋಕ್ಕೂ ಈಗ ನನ್ನ ಹತ್ರ ಶಕ್ತಿ ಇಲ್ಲ. ಛೇ, ಇದು ಒಂದೇ ಒಂದು ಅವಕಾಶನ ಕಳ್ಕೊಂಡ್ಬಿಟ್ನಲ್ಲ. ದಿಶಾ ವಿಷಯದಲ್ಲಿ ಚಿರು ಮನಸ್ಸು ಡೈವರ್ಟ್ ಮಾಡೋಕ್ಕೆ ದುಡುಕ್ಬಿಟ್ನ ಅನಿಸ್ತಾ ಇದೆ. ಇರಲಿ, ಇದೇ ಲಾಸ್ಟ್ ಚಾನ್ಸ್ ಅಲ್ವಲ್ಲ. ಗಿಡ ಹಾಕಿದ ಕೂಡಲೇ ಮರ ಆಗಲ್ಲ. ಹಾಗೆ ದಿಶಾ ನಮ್ಮ ಮದುವೆ ಆಗೋಕ್ಕೆ ಚಿರು ಇಷ್ಟು ಬೇಗ ಒಪ್ಕೊಳ್ಳಲ್ಲ ಅಂತನೂ ಅರ್ಥ ಆಯಿತು. ಇನ್ಮೇಲೆ ಚಿರು ಮನಸ್ಸು ಬದಲಾಯಿಸೋಕೆ ಆಗಾಗ ಈ ದಿಶಾ ಅನ್ನೋ ಅಸ್ತ್ರನ ಉಪಯೋಗಿಸ್ತಾ ಇರ್ತೀನಿ. ಅಪ್ಪ, ದೀಪ ನಾವು ಅಂದ್ಕೊಂಡಂಗೆ ಎಲ್ಲನೂ ಆಯಿತು. ಇನ್ನು ಮುಂದೆ ಪ್ರಪಂಚದ ದೃಷ್ಟಿಲಿ ದೀಪ ಇಲ್ಲ. ಇಂಥ ಸಂದರ್ಭದಲ್ಲಿ ಚಿರು ಅವ್ರ ಅತ್ತಿಗೆ ದಿಶನ ಮದುವೆ ಆಗೋದಕ್ಕೆ ಚಿರುನ ಹೇಗೆ ಒಪ್ಪಿಸ್ತಾರೇನೋ ಗೊತ್ತಿಲ್ಲ. ಅವನು ಒಪ್ಕೊಳ್ತಾನೆ ಅಂತ ನಂಬಿಕೆನೂ ನನಗಿಲ್ಲ. ಅವನು ದೀಪ ಇಲ್ಲ ಅನ್ನೋ ನೋವಲ್ಲಿದ್ದಾನೆ. ಅದು ಅಲ್ಲದೆ ಇತ್ತೀಚೆಗಷ್ಟೇ ಅವನಿಗೆ ದೀಪನ ಮೇಲೆ ಪ್ರೀತಿ ಹುಟ್ಟಿದ್ದು. ಅವಳನ್ನ ಬಿಟ್ಟಿರೋಕ್ಕಾಗದೇ ಇರೋಷ್ಟು ಹಚ್ಕೊಂಡಿದ್ದ. ಇಂಥ ಸಂದರ್ಭದಲ್ಲಿ, ಇಂಥ ಪರಿಸ್ಥಿತಿಲಿ ಅವನು ಅವಳನ್ನು ಹೇಗೆ ಒಪ್ಕೋತಾನೆ? ಆದರೂ ಚಿರು ದಿಶಾ ರೂಪದಲ್ಲಿರೋ ದೀಪನ ಮದುವೆ ಆಗಲೇಬೇಕು. ಬೇರೆ ಆಪ್ಷನ್ ಇಲ್ಲ. ಒಂದು ವೇಳೆ ಅವನು ಒಪ್ಪಲಿಲ್ಲ ಅಂದರೆ ಇಡೀ ಜೀವನ ದಿಶಾಗೆ ಇರಬೇಕಾಗುತ್ತೆ. ಅವಳ ಲೈಫೇ ಹಾಳಾಗುತ್ತೆ. ಅದೆಂಥದ್ದೇ ಸಂದರ್ಭ ಬರಲಿ, ಇಂಥದ್ದನ್ನು ಮಾಡು ಅಂತ ನೀವು ಕೈ ತೋರಿಸಿ ಹೇಳಿದ್ದನ್ನ
ತಲೆಗೆ ಹೊತ್ಕೊಂಡು ಮಾಡ್ತೀನಿ. ಹೇಳ್ತೀನಿ ಯಾವುದೇ ಕಾರಣಕ್ಕೂ ಆಗಲ್ಲ ಅಂತ ಹೇಳಲ್ಲ. ಇದು ನಿಮ್ಮ ಮಗನಾಗಿ ನಾನು ನಿಮಗೆ ಕೊಡ್ತಿರೋ ಪ್ರಾಮಿಸ್. ಮಾವ ಅಕ್ಕ, ನೀವಿಲ್ಲಿರೋದು ಒಳ್ಳೇದೇ ಆಯಿತು. ಮಾವನಿಗೆ ಯಾವ ಟೈಮಲ್ಲಿ ಯಾವ ಮಾತ್ರೆ ಕೊಡಬೇಕು ಅಂತ ನಾನು ಎಲ್ಲ ಈ ಬಾಕ್ಸಲ್ಲಿ ಎತ್ತಿಟ್ಟಿದ್ದೀನಿ. ಲಿಸ್ಟ್ ಇದೆ. ಇಲ್ಲಿ ನೋಡಿ, ಇದು ಬೆಳಗ್ಗೆ ಕೊಡಬೇಕು, ಇದು ರಾತ್ರಿ, ಇದು ಮಧ್ಯಾಹ್ನ, ಆಯಿತಾ? ಎಲ್ಲ ಬರ್ತಿದ್ದೀನಿ. ಇವಾಗ ಕೊಡೋ ಮಾತ್ರೆ ನಾನು ಈಗಲೇ ಕೊಟ್ಬಿಡ್ತೀನಿ. ಮಾವ ತಗೊಳ್ಳಿ ಮಾತ್ರೆ. ದಿಶಾ, ಏನ್ ದಿಶಾ, ನೀನು ಇವ್ರನ್ನ ಮಾವ ಅಂತ ಕರಿತೀಯ? ಅದು ಇಷ್ಟು ದಿನ ಅಂಕಲ್ ಅಂತ ಕರೀತಿದ್ದೆ, ಆದರೆ ಇವಾಗಿಂದ ಮಾವ ಅಂತ ಕರೆಯೋಣ ಅಂತ ಅನ್ಕೊಂಡೆ. ಹೋಪ್ ದಟ್ಸ್ ಓಕೆ. ನೀನಿಲ್ಲಿ ಯಾರನ್ನ ಹೇಗೆ ಬೇಕಾದರೂ ಕರಿಬೋದು, ಆ ಲಿಬರ್ಟಿ ನಿಂಗಿದೆ. ಥ್ಯಾಂಕ್ಸ್ ಮಿಸ್ ಸೌಂದರ್ಯ. ಮಾವ ತಗೊಳ್ಳಿ ನೀರು. ಒಂದು ನಿಮಿಷ ದಿಶಾ, ನಾನು ಬರ್ತೀನಿ. ಶಾ, ದಿಶಾ, ನಿನ್ನನ್ನು ಚಿರುನ ಒಂದು ಮಾಡೋದಕ್ಕೆ ನನ್ನ ಹತ್ರ ಒಂದು ಟ್ರಂಪ್ ಕಾರ್ಡ್ ಇದೆ. ಹೌದಾ? ಏನು? ಹೇಳ್ತೀನಿ, ಸ್ವಲ್ಪ ಆದರೂ ಕ್ಯೂರಿಯಾಸಿಟಿ ಮೇಂಟೈನ್ ಮಾಡಬೇಕಲ್ವಾ? ಮಾವ, ನೀವೇನು ಯೋಚನೆ ಮಾಡಬೇಡಿ. ನಾನು ಅಂದರೆ ದಿಶಾ ಚಿರು ಒಂದಾಗೋದೇ ನಮ್ಮ ಆಸೆ ಅಲ್ವಾ? ಅದು ಅವರೇ ಮಾಡಿದರೆ ಏನು ತೊಂದರೆ ಇಲ್ಲ. ದೀಪ ಅವ್ರ ಮನೆ ಬಿಟ್ಟು ಹೋದ್ಮೇಲೆ ದಿಶಾ ಅವರು ಎಲ್ಲ ಮಾಯ ಆಗಿಬಿಟ್ಟಿದ್ರು. ಅದಾದ್ಮೇಲೆ ಈಗಲೇ ವಾಪಸ್ ಬರ್ತಾ ಇರೋದು. ಅವ್ರ ಪಾಯಿಂಟ್ ಆಫ್ ವ್ಯೂಯಿಂದ ನೋಡೋದಾದರೆ ನಾನು ಅವ್ರ ಪ್ರಪೋಸಲ್ನ ಒಪ್ಕೊಂಡಿದ್ದೆ.